ಇದು ಎಲೆ ಎಲೆ ಬರುತ್ತಲ್ಲ ಪಲಾವ್ ಎಲೆ ಅದು ಯಾವ್ದ್ರ ಬರೋದು? ಪಲಾವ್ ಎಲೆ ಬಂದು ನಿಮಗೆ ಸರ್ವ ಸಾಂಬಾರ್ ಅಂತ ಬರುತ್ತೆ, ಅದು ಪಲಾವ್ ಎಲೆ, ಒರ್ಜಿನ್ ಪಲಾವ್ ಎಲೆ. ನಿಮಗೆ 5 ಸ್ಟಾರ್ ಹೋಟೆಲೆಲ್ಲ ಬಳಸೋದು ಅದೇನೆ ಒರ್ಜಿನ್ ಪಲಾವ್ ಎಲೆ. ನೀವು ನಾರ್ಮಲ್ ನೀವು ಮನೇಲಿ ಬಳಸ್ತಾ ಇರೋದು ಚಕ್ಕೆ ಮರದ ಎಲೆ, ಅಲ್ಲಿ ಚಕ್ಕೆ ಇತ್ತಲ್ಲ ಗಿಡ, ಅದರೆಲ್ಲ ನೀವು ಬಳಸೋದು. ನಮ್ಮ ಇಂಡಿಯನ್ ಪರಿಸ್ಥಿತಿ ಹೆಂಗಿದೆ ಅಂತಂದರೆ, ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಏನಿದೆ ಅದೆಲ್ಲ ಎಕ್ಸ್ಪೋರ್ಟ್ ಆಗುತ್ತೆ. ಈ ಬೇಡದೇ 3ನೇ ಕ್ವಾಲಿಟಿ ಜನರ ಬಾಯಿ ತುರುಕ್ತಾರೆ. ಕರೆಕ್ಟಾ? ನಿಜನಾ? ಹೌದು, 100% ಸತ್ಯ. ನೀವು ಪಲಾವ್ ಎಲೆ ಅಂತ ಉಪಯೋಗಿಸೋದು ಚಕ್ಕೆ ಮರದ ಎಲೆ. ಒರಿಜಿನಾಲಿಟಿ ಪಲಾವ್ ಎಲೆ ಬಂದು ಸರ್ವ ಸಾಂಬಾರ್ ಗಿಡ ತೋರಿಸ್ತೀನಿ ಬನ್ನಿ, ಅಲ್ಲಿ ನರ್ಸರಿನಲ್ಲಿ ಇದೆ ಸರ್ವ ಸಾಂಬಾರ್ ಗಿಡ ನಾವೇ ಹಾಕೊಂಡ್ಬಿಟ್ಟು. ಆಮೇಲೆ ಇನ್ನೊಂದೇನು ಗೊತ್ತಾ, ದಾಲ್ಚಿನ್ನಿ ಮಗ್ಗು ಬರುತ್ತಲ್ವಾ, ಆ ದಾಲ್ಚಿನ್ನಿ ಮಗ್ಗು, ಚಕ್ಕೆ ಮತ್ತು ಚಕ್ಕೆ ಎಲೆ 3 ಕೂಡ ಒಂದೇ ಗಿಡದಲ್ಲಿ ಸಿಗುತ್ತೆ. ಬಟ್ ಜನಕ್ಕೆ ಅದು ಗೊತ್ತಿಲ್ಲ. ದಾಲ್ಚಿನ್ನಿ ಅದೇ ದಾಲ್ಚಿನ್ನಿ ಮಗ್ಗು 3 ಕೂಡ ಒಂದೇ ಗಿಡದಲ್ಲಿ ಸಿಗುತ್ತೆ. ಇದರಲ್ಲಿ ಜಾಯ್ಕಾಯಿ ಜಾಯ್ಪತ್ರೆ 2 ಒಂದೇ ಗಿಡ ಸಿಗುತ್ತೆ. ನೀವು ಚಕ್ಕೆ ಗಿಡ ಮತ್ತು ಜಾಯ್ಕಾಯಿ ಗಿಡ ಎರಡನ್ನೂ ಹಾಕಿದರೆ ಜಾಯ್ಕಾಯಿ ಜಾಯ್ಪತ್ರೆ, ಚಕ್ಕೆ, ದಾಲ್ಚಿನ್ನಿ ಮಗ್ಗು, ಪಲಾವ್ ಎಲೆ 3 ನಿಮಗೆ ಒಟ್ಟೆ ಟೈಮ್ ಸಿಕ್ತು. ನಿಮ್ಮದೇ ಮಾರ್ಕೆಟಿಂಗ್ ಮಾಡ್ಬೋದು. ಎಕ್ಸಾಂಪಲ್ ಇವಾಗ ಈಗ ಏನೋ ಹೇಳ್ತಾರಲ್ಲ, ನನಗೆ ಎಕರೆಗಟ್ಟಲೆ ಇರಬೇಕು ಆದಾಯ ಮಾಡೋಕ್ಕೆ ಅಂತ, ಸುಮ್ಮನೆ ಒಂದು ಕ್ಯಾಶುವಲ್ ಡಿಸ್ಕಷನ್ ಮಾಡಿದರೆ, ಈಗ ನೀವು ಮನೆಯಲ್ಲಿ ಈಗ 10 ರೂಪಾಯಿಂದು ಇದು 20 ರೂಪಾಯಿದು ಒಂದು ಪಲಾವ್ ಪ್ಯಾಕೆಟ್ ಬರುತ್ತಲ್ಲ, ಮಸಾಲೆ ಹಾಕೋದು, ಅದ್ರಲ್ಲಿ ಏನೇನಿರುತ್ತೆ? ದಾಲ್ಚಿನ್ನಿ ಮಗ್ಗಿರುತ್ತೆ, ಒಂದು ಚಕ್ಕೆ ಎಲೆ ಇರ್ತೈತೆ, ಚಕ್ಕೆ ಇರ್ತೈತೆ, ಒಂದು ಜಾಯ್ಪತ್ರೆ, ಜಾಯ್ಕಾಯಿ ಇರೋಕ್ಕಲ್ಲ ಜಾಯ್ಪತ್ರೆ ಇರ್ತದೆ. ಎಷ್ಟು ರೂಪಾಯಿ ಅದಕ್ಕೆ? 20 ರೂಪಾಯಿ. 20 ರೂಪಾಯಿ, 10 ರೂಪಾಯಿ ಹೋಯ್ತೀಗ, 20 ರೂಪಾಯಿ ಪ್ಯಾಕೆಟು. ನೀವು 10 ರೂಪಾಯಲ್ಲಿ ಮಾರ್ತೀರಾ ಅಂಗಡಿಯವನಿಗೆ ಅನ್ಕೊಳ್ಳೋಣ. ಅಂಥದ್ದು ಎಷ್ಟು ಪ್ಯಾಕೆಟ್ ಮಾಡ್ಬೋದು ನೀವು? ಒಂದು ಮರ ಇದ್ದರೆ, ಒಂದೇ ಮರ, ಇಂಥದ್ದು ಒಂದೇ ಮರಕ್ಕೆ ಲೆಕ್ಕ ಹಾಕೊಳ್ಳಿ. ಒಂದು ದಿನಕ್ಕೆ ಒಂದು ಮಿನಿಮಮ್ ಅಂದರೆ ಒಂದು 500 ಪ್ಯಾಕೆಟ್ ಮಾಡ್ಬೋದಾ? 10 ರೂಪಾಯಿ ಇಂಟು 500 ರೂಪಾಯಿ ಅಂತಂದರೆ ಎಷ್ಟು? ಅದೇ ಎಷ್ಟಾಯಿತು? ಅವ್ನು ಹಳ್ಳಿ ಮೇಲೆ ಮಾರ್ತಾನಲ್ಲ, ಅವ್ನು ತಗೊಳ್ಳಿ 20 ರೂಪಾಯಿನ, ನೀವು 5 ರೂಪಾಯಲ್ಲಿ ಮಾರಿ ಲಾಸ್ಟಿಗೆ. ಇವತ್ತು ಅದೇ ಇದೆ. ಇವತ್ತು ನೀವು ಲೆಕ್ಕಾಚಾರ ಹಾಕೊಳ್ಳಿ, ಹಳ್ಳಿ ಮೇಲೆ ಪೆಟ್ರೋಲ್ ಹಾಕ್ಕೊಂಡು ಮಸಾಲೆ ಪ್ಯಾಕೆಟ್ ಮಾರಕ್ಕೆ ಬರ್ತಾರೆ ಅಂತಂದರೆ ಅದೇ ಇಲ್ಲದೇ ಬರ್ತಾನಾ? ಕರೆಕ್ಟ್ ಅಲ್ವಾ? ಯಾಕೆ ನಾವು ಮನೆಯಲ್ಲಿ ಅದೇ ಮಾಡಲ್ಲ? ನಾವು ಪ್ರಯತ್ನ ಮಾಡ್ತಾಯಿಲ್ಲ ಅಷ್ಟೇ. ಪ್ರಯತ್ನ ಅನ್ನೋದ್ರಲ್ಲಿ ಫೇಲ್ಯೂರ್ ಆಗಿದ್ದೀವಿ, ಬೆಳೆಯೋದ್ರಲ್ಲಿ ಫೇಲ್ಯೂರ್ ಆಗಿಲ್ಲ, ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದ್ದೀವಿ, ಇಷ್ಟೇ ವ್ಯತ್ಯಾಸ.